ಹಲೋ ಎವ್ರಿವನ್. 49ನೇ ಪ್ರಶ್ನೆಯನ್ನ ನೋಡೋಣ. 2 ವರ್ಗಮೂಲ 3 ಮೈನಸ್ 4 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ನಾವು ಈ ತರ ಪ್ರಶ್ನೆಯನ್ನ ಊಹೆ ಮಾಡ್ಕೊಳ್ಳೋ ಮೂಲಕ, ಇದರ ವಿರುದ್ಧವನ್ನ ಊಹೆ ಮಾಡ್ಕೊಳ್ಳೋ ಮೂಲಕ ನಾವು ಸಾಧಿಸ್ಬೇಕಾಗತ್ತೆ. ಇದರ ವಿರುದ್ಧ ಏನಾಗತ್ತೆ? ಇಲ್ಲಿ ಕೊಟ್ಟಿರೋದು, ಪ್ರಶ್ನೆಯಲ್ಲಿ ಕೊಟ್ಟಿರೋದು 2 ವರ್ಗಮೂಲ 3 ಮೈನಸ್ 4 ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ನಾವ್ ಇದನ್ನ ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡಿಕೊಂಡು ನಾವು ಈ ಒಂದು ಸಾಧನೆಯನ್ನ ಮಾಡ್ಬೇಕಾಗತ್ತೆ ಮಕ್ಳೇ. ಅಭಾಗಲಬ್ಧ ಅಲ್ಲ, ಭಾಗಲಬ್ಧ ಸಂಖ್ಯೆ. ಸೊ ಇದು ಭಾಗಲಬ್ಧ ಸಂಖ್ಯೆ ಅಂದ್ರೆ ನಾವು ಇದನ್ನ p/q ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಇರತ್ತೆ ಅಲ್ವಾ? p ಮತ್ತೆ q ಪೂರ್ಣಾಂಕಗಳಾಗಿರ್ಬೇಕು. ಮತ್ತು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. p ಮತ್ತೆ q ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರ್ಬೇಕು. ಸೊ ಈಗ ಈ ಒಂದು ಸಮೀಕರಣದಿಂದ ನಾವು 4 ಕೂಡ್ಸಿದ್ರೆ, ಈ ಸಮೀಕರಣಕ್ಕೆ 4 ಕೂಡ್ಸಿದ್ರೆ ಏನಾಗತ್ತೆ? -4 + 4 ಸಮ p/q + 4 ಅಂತ ಆಗತ್ತೆ. ಈ -4 + 4 ಕ್ಯಾನ್ಸಲ್ ಆಗಿ 2 ವರ್ಗಮೂಲ 3 ಸಮ p/q + 4 ಅನ್ನೋದನ್ನ ನಾವು ಪಡಿಬಹುದು. ಇಲ್ಲಿ ಲಸವನ್ನ ತಗೊಂಡ್ರೆ 2 ವರ್ಗಮೂಲ 3 ಸಮ p + 4q/q ಅಂತ ಆಗತ್ತೆ. ಸೊ ಈ ಎರಡನ್ನ ನಾವು ಈ ಕಡೆ ಕಳಿಸಿದ್ರೆ ವರ್ಗಮೂಲ 3 ಸಮ p + 4q/2 q ಅನ್ನೋದನ್ನ ನಾವು ಪಡಿತೀವಿ. ಆದ್ರೆ ಇಲ್ಲಿ ಮಕ್ಕಳೇ, ಈ ವರ್ಗಮೂಲ 3 ಏನಿದೆಯಲ್ಲ, ಇದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಲ್ವಾ? ಯಾಕಂದ್ರೆ ಇದನ್ನ ನಾವು p/q ರೂಪದಲ್ಲಿ ವ್ಯಕ್ತಪಡಿಸೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ p + 4q/2q ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದ್ದರಿಂದ ನಾವೇನು ಊಹೆ ಮಾಡ್ಕೊಂಡಿದೀವಲ್ಲ, ಅದು ಈ ಒಂದು ಹೇಳಿಕೆ ಜೊತೆಗೆ ಅಥವಾ ಈ ಒಂದು ಸಮೀಕರಣದ ಜೊತೆಗೆ ತಾಳೆ ಆಗ್ತಾ ಇಲ್ಲ, ಸರಿ ಬರ್ತಾ ಇಲ್ಲ. ಸೊ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 2 ವರ್ಗಮೂಲ 3 - 4 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ.